ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನಲ್ಲಿ ಯಾರ್ಯಾರು ಆತನ ಪಾಲುಗಾರಿಕೆಯನ್ನು ಹೊಂದಿಕೊಳ್ತಾರೋ ಅವರು ತಮ್ಮನ್ನು ತಾವು ತಗ್ಗಿಸಿಕೊಳ್ಳಬೇಕು. ಅಂದರೆ ಅದರ ಅರ್ಥ ಏನಪ್ಪ ಅಂತಂದರೆ, ಪ್ರತಿ ದಿವಸ ನಾವು ಕರ್ತನ ಸನ್ನಿಧಾನದಲ್ಲಿ ಬೇಡುವವರಾಗಬೇಕು. ನಾವು ಯೌವನ ಪ್ರಾಯದಲ್ಲಿ ಕರ್ತನನ್ನು ನಾವು ಒಪ್ಪಿಕೊಂಡಾಗ ಆತನು ನಮ್ಮನ್ನು ಫಲಪ್ರದವಾದಂಥ ಜೀವನ ಮಾರ್ಗವನ್ನು ತೋರಿಸ್ತಾನೆ. ಅಂದರೆ ಹೆಚ್ಚೆಚ್ಚಾಗಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ನಮ್ಮನ್ನು ನಾವು ತಗ್ಗಿಸಿಕೊಳ್ತಾ ಕರ್ತನು ನಮ್ಮನ್ನು ಹೆಚ್ಚಿಸ್ತಾ ಹೋಗ್ತಾರೆ. ವಿಮೋಚನ ಕಾಂಡ 17ರಲ್ಲಿ ನೋಡುವ ಹಾಗೆ ಬಂಡೆಯನ್ನು ಒಡೆದಾಗ ಮಾತ್ರ ನೀರು ಹೊರಬಂತು ಅನ್ನುವುದಾಗಿ ನಾವು ಅಲ್ಲಿ ನೋಡ್ತೇವೆ. ಬಂಡೆಯಿಂದ ಒಡೆದಾಗ ಒಬ್ಬ ಹೆಂಗಸು ಕರ್ತನಾದಂಥ ಯೇಸುವಿಗೆ ಹಚ್ಚಲಿಕ್ಕೆ ಸುಗಂಧ ತೈಲದ ತುಂಬಿದ ಚಂದ್ರಾಕಾಂತವಾದಂಥ ಒಂದು ಭರಣಿಯನ್ನು ತರ್ತಾಳೆ. ಆಕೆ ಆ ಭರಣಿಯನ್ನು ಒಡೆದ ನಂತರವೇ ಮನೆ ತುಂಬ ತೈಲದ ಪರಿಮಳ ಹರಡಿತು. ಮಾರ್ಕ್ ಸುವಾರ್ತೆ 14ನೇ ಅಧ್ಯಾಯ 3. ಯೇಸು 5,000 ಜನರಿಗೆ ಊಟ ಬಡಿಸುವುದಕ್ಕೆ ರೊಟ್ಟಿಯನ್ನು ತೆಗೆದುಕೊಂಡು ಆಶೀರ್ವದಿಸಿದರು. ಆದರೆ ಅವರು ರೊಟ್ಟಿಯನ್ನು ಮುರಿಯುವುದಕ್ಕೆ ಮೊದಲು ಯಾರಿಗೂ ಊಟ ಸಿಗಲಿಲ್ಲ. ಅವರು ಮುರಿದರು. ಅಂದರೆ ನಾವು ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವುದರ ಅರ್ಥ ಮುರಿಯುವುದು. ಇವೆಲ್ಲವುಗಳಲ್ಲಿ ನೀವು ಗಮನಿಸುವುದೇನಪ್ಪ ಅಂತಂದರೆ, ಮುರಿಯಲ್ಪಡುವಿಕೆಯು ಆಶೀರ್ವಾದದ ಒಂದು ಮಾರ್ಗವಾಗಿದೆ. ಅಂದರೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂಥದ್ದು ಆಶೀರ್ವಾದಕರವಾದಂಥ ಒಂದು ಮಾರ್ಗ ಆಗಿದೆ. ಒಂದು ಪರಮಾಣುವನ್ನು ವಿಭಜಿಸಲ್ಪಟ್ಟಾಗ ಇಡೀ ಪಟ್ಟಣಕ್ಕೆ ಬೇಕಾದಂಥ ವಿದ್ಯುತ್ ಶಕ್ತಿ ಉತ್ಪತ್ತಿಯಾಗ್ತದಂತೆ. ವಿಜ್ಞಾನ ಹಾಗೆ ಹೇಳ್ತದೆ. ವಿಜ್ಞಾನ ಅದು ಒಡೆಯಲ್ಪಟ್ಟಾಗ ಅಪಾರವಾದಂಥ ಒಂದು ಶಕ್ತಿ ಪಸರಿಸ್ತದೆ. ಅಂದರೆ ನೀನು ಸೇವೆಯ ಫಲಕ್ಕಾಗಿ ಪ್ರಾರ್ಥಿಸಿದಾಗ ದೇವರು ನಮ್ಮ ಮನಸ್ಸಿನಲ್ಲಿ ಸಂದೇಶಗಳನ್ನು ನೆಲೆಗೊಳಿಸುವಾಗ ದೇವರು ಹೊಸ ಮಾರ್ಗಗಳನ್ನು ತೆರೀತಾರೆ. ಯಾರಿಗಾಗಿ? ನಿನಗಾಗಿ. ಯೌವನಸ್ಥನಾದಂಥ ಯುವಕನೇ, ಮುದ್ದು ಮಗಳೇ, ಕರ್ತನು ಇವತ್ತು ನಿನಗಾಗಿ ಒಂದು ಸಂದೇಶವನ್ನು ಹೊತ್ತು ತರುತ್ತಿದ್ದಾನೆ. ನಿನ್ನ ಅಭಿವೃದ್ಧಿಗಾಗಿ ಸಂದೇಶವನ್ನು ಹೊತ್ತು ತರುತ್ತಿದ್ದಾನೆ. ನಿನ್ನ ಕುಟುಂಬದ ಅಭಿವೃದ್ಧಿಗಾಗಿ ಒಂದು ಸಂದೇಶವನ್ನು ತರ್ತಾ ಇದ್ದಾನೆ. ಕರ್ತನು ನಿನ್ನ ಕುಟುಂಬವನ್ನು ಆಶೀರ್ವದಿಸ್ತಾನೆ. ನಿನ್ನ ಕಣ್ಣೀರು ಇವತ್ತಿಗೆ ಕೊನೆ ಆಗ್ತದೆ. ಪ್ರಿಯ ಮಗಳೇ, ಭಯಬೇಡ. ಅಬ್ರಹಾಮನನ್ನು ನಡೆಸಿದಂಥ ದೇವರು, ಇಸಾಕನನ್ನು ನಡೆಸಿದಂಥ ದೇವರು, ಯಾಕೋಬನ್ನು ನಡೆಸಿದಂಥ ದೇವರು ನಿತ್ಯವಾಗಿ ನಿನ್ನ ಕುಟುಂಬವನ್ನು ಕಟ್ಟುತ್ತಾನೆ. ನಿನ್ನ ಕುಟುಂಬವನ್ನು ಬಲಪಡಿಸ್ತಾನೆ. ನಿನಗೆ ಇನ್ನು ಮುಂದೆ ಸಾಲಗಳಿರುವುದಿಲ್ಲ. ನಿನ್ನ ಮುಂದೆ ಕಣ್ಣೀರು ಕೊನೆಯಾಗ್ತದೆ. ಅದು ಯಾವಾಗಂದರೆ ಕರ್ತನ ಪಾದದ ಸನ್ನಿಧಾನದಲ್ಲಿ ಕುಳಿತು ನಾವು ಕರ್ತನನ್ನು ಪ್ರಾರ್ಥಿಸಿದಾಗ, ಕರ್ತನನ್ನು ಆರಾಧಿಸಿದಾಗ, ಕರ್ತನನ್ನು ಸ್ತುತಿಸಿದಾಗ, ಕರ್ತನ ನಾಮವನ್ನು ಕೊಂಡಾಡ್ತಾ ಅದ್ಭುತಗಳನ್ನು ನಾವು ಕಾಣ್ತೇವೆ. ಹಾಲೆಲ್ಲೂಯ. ಯಾಕಂದರೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ನಮ್ಮನ್ನು ನಾವು ಮುರಿಯಲ್ಪಡುವಿಕೆಯಲ್ಲಿ ಕರ್ತನಿಗೆ ನಾವು ಒಪ್ಪಿಸಿಕೊಳ್ಳಬೇಕು. ಯಾಕೆಂದರೆ ವಿಮೋಚನ ಕಾಂಡ 3ನೇ ಅಧ್ಯಾಯ 17ರಲ್ಲಿ ನಾವು ನೋಡ್ತೇವೆ, ನಾನು ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿ ಹೊರಕ್ಕೆ ತರ್ತೇನೆ, ಕಾನಾನ್ ದೇಶಕ್ಕೆ ಬರಮಾಡ್ತೇನೆ. ಇಲ್ಲಿ 2 ವಾಗ್ದಾನಗಳು. 1 ಮಾತ್ರ ನೆರವೇರಿತು, 2 ನೆರವೇರಲಿಲ್ಲ. ಆ ಹಿರಿಯರಲ್ಲಿ ಒಬ್ಬರು ಕಾನಾನ್ ದೇಶವನ್ನು ಪ್ರವೇಶ ಮಾಡೋಕ್ಕಾಗಲಿಲ್ಲ. ಅರಣ್ಯಕಾಂಡ 13 ನೀವು ನೋಡಿ. ಯಾಕಂದರೆ ಅವರು ನಂಬಿಕೆಯಿಂದ ಮುನ್ನಡೆಯಲಿಲ್ಲ.
ನಡಿಲಿಲ್ಲ. ವಾಗ್ದಾನ ಮತ್ತು ನಂಬಿಕೆ ಇವು ಬಹಳ ಮುಖ್ಯ. ವಾಗ್ದಾನಗಳನ್ನು ಹೊಂದಿಕೊಳ್ಳುವುದು ಒಂದು ನಂಬಿಕೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ನೀವು ಕೊಟ್ಟಂಥ ವಾಗ್ದಾನಗಳನ್ನು ನಂಬಿಕೆಯಿಂದ ನಡೆಸು. ಯೇಸುವೇ, ನಿಮ್ಮ ರಕ್ತದಿಂದ ನಂಬಿಕೆಯಿಂದ ನಡೆಸು. ನಮ್ಮನ್ನು ಫಲಪ್ರದವಾಗಿ ನಡೆಸು. ನಮ್ಮನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ.